ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಬರಗೇನಹಳ್ಳಿ ಬಳಿ ಎಂಬಸಿ ಇಂಡಸ್ಟ್ರಿಯಲ್ ಪಾರ್ಕ್ ಹೊಸೂರು ಪ್ರೈವೇಟ್ ಲಿಮಿಟೆಡ್ಗೆ ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಂಡಳಿಯು ಕೈಗಾರಿಕಾ ಮತ್ತು ಲಾಜಿಸ್ಟಿಕ್ಸ್ ಪಾರ್ಕ್ ಸ್ಥಾಪಿಸಲು 124 ಎಕರೆ ಭೂಮಿಯನ್ನು ಮಂಜೂರು ಮಾಡಿದೆ. ಇವತ್ತು ಬರಗೇನಹಳ್ಳಿ ಗ್ರಾಮದಲ್ಲಿ 125 ಎಕರೆ ಒಂದು ಒರಿಜಾನ್ ಕಂಪ್ನಿ ಅನ್ನೋ ಒಂದು ಕಂಪ್ನಿಗೆ ಜಾಗ ಅಕ್ವೈರ್ ಆಗಿರೋದ್ರಿಂದ ಇಲ್ಲಿ ಸ್ಥಳೀಯವಾಗಿ ರೈತರುಗಳಿಗೆ ಜಮೀನು ಏನು ಇವತ್ತು ಕಳ್ಕೊಂಡಿರೋಂಥ ರೈತರುಗಳು ಅಥವಾ ರೈತರುಗಳ ಮಕ್ಕಳುಗಳಿಗೆ ಇವತ್ತು ಸ್ಥಳೀಯವಾಗಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲ ಇಲ್ಲಿ ಏನೇ ಫ್ಯಾಕ್ಟ್ರಿಗಳಾಗಿದ್ರು ಸ್ಥಳೀಯವಾಗಿ ಆ ಊರಿನವ್ರಿಗೆ ಕೆಲಸ ಕೊಡೋಂಥ ಒಂದು ಪದ್ಧತಿ ಇವತ್ತು ಸುಮಾರು 10 ವರ್ಷದಿಂದ ನಡ್ಕೊಂಬರ್ತಾ ಇದೆ. ಇಲ್ಲಿ ಬರಗೇನಹಳ್ಳಿ ಗ್ರಾಮದಲ್ಲಿ ಕೆಲ ಕಾಂಗ್ರೆಸ್ ಮುಖಂಡರುಗಳು 4-5 ಜನ ಸೇರಿಕೊಂಡು ಇಲ್ಲಿ ಸ್ಥಳೀಯ ಮುಖಂಡ ಗೋವಿಂದರಾಜು ಅಂತ ಪ್ರಬಲ ಆಕಾಂಕ್ಷಿ ಕಾಂಗ್ರೆಸ್ ಮುಖಂಡನ ಒಂದು ಪ್ರಬಲ ವ್ಯಕ್ತಿಯನ್ನು ಸಪೋರ್ಟ್ನ ತಗೊಂಡು ಯಾವುದೋ ಒಂದು ಬಾಂಬೆ ಕಂಪ್ನಿಯವ್ರಿಗೆ ನಮ್ಮದು ಏನೈತೆ ಕಾಂಟ್ರಾಕ್ಟ್ ಆಗಿದೆ ಅವ್ರ ಹತ್ರ ನಾವು 200 ರೂಪಾಯಿಗೆ ಅವ್ರಿಗಾಗಿದೆ 150 ರೂಪಾಯಿಗೆ ನಾವು ಮಾಡ್ಕೊಂಬಂದಿದ್ದೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟು ಇಲ್ಲಿ ರೈತರುಗಳು ಮತ್ತು ನಮ್ಮೂರಿನ ಕೆಲವು ಮುಖಂಡರುಗಳನ್ನ ಒಕ್ಲೆಪ್ಸಿ ಇವತ್ತು ಇಲ್ಲೇನು ಗಲಾಟೆ ಆಗೋಂಥ ಒಂದು ಸನ್ನಿವೇಶನ ತಂದಿಟ್ಟು ಇವತ್ತು ನಾವು ಒಳ್ಳೆಯ ಒಂದು ರೀತಿಯಲ್ಲಿ ಅವ್ರನ್ನ ಬನ್ನಿ ಇಲ್ಲಿ ಮಾತಾಡೋಣ, ಊರಿನವರೆಲ್ಲ ಕೂತ್ಕೊಂಡು ಏನು ರೈತರುಗಳು ಇವತ್ತು ಜಮೀನು ಕಳ್ಕೊಂಡವ್ರು ಅವರೆಲ್ಲ ಕೂತ್ಕೊಳ್ಳೋಣ, ನಮ್ಮೂರಿನ ಹಿರಿಯ ಮುಖಂಡರುಗಳವ್ರು ಅವರು ನಾವೆಲ್ಲ ಮಾತಾಡೋಣ ಅಂತ ನಾವು ಏನೇ ಹೇಳಿದ್ರು ನಿಮ್ಮ ಊರಿನಲ್ಲಿ 300 ಎಕರೆ ಹೋಗಿದ್ರೆ 300 ಮನೆಯವ್ರಿಗೂ ಕೆಲಸ ಕೊಡೋಕ್ಕಾಗಲ್ಲ. ಯಾರೋ ನಿಮ್ಮೂರವ್ರು 6-7 ಜನ ಕೆಲಸ ಮಾಡ್ತಾವ್ರೆ, ಅವ್ರ ಜೊತೆ ಸೇರ್ಕೊಂಡು ನೀವು ಒಂದು 5-6 ಜನ ಮಾಡಿ ಇಲ್ಲಿ ಅದರಲ್ಲೇನು ಅಂಥ ಲಾಭ ಬರೋದಿಲ್ಲ. ಅದು ಇದು ಅಂತ ಒಂದು ತಪ್ಪು ಹೇಳಿಕೆಯನ್ನು ಕೊಟ್ಟು ನಮ್ಮನ್ನೆಲ್ಲ ಇವತ್ತು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿನ ಕಂಪನಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶವನ್ನ ನೀಡಲು ತಾರತಮ್ಯ ಮಾಡ್ತಾ ಇದೆ ಅಂತ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಅವರಿಗೆ ಬೇಕಾದವರಿಗೆ ಕೆಲಸ ಕೊಟ್ಟು ರೈತರ ಮಕ್ಕಳಿಗೆ ತಾರತಮ್ಯ ಮಾಡ್ತಾ ಇದ್ದಾರೆ. ಕೂಡಲೇ ಎಲ್ಲ ಸ್ಥಳೀಯರಿಗೆ ಉದ್ಯೋಗ ಅವಕಾಶವನ್ನ ನೀಡುವಂತೆ ಆಗ್ರಹಿಸಿದ್ದಾರೆ. ಇಲ್ಲೇ ನಮ್ಮ ಶಾಸಕರುಗಳನ್ನ ನಾವು ಕೇಳ್ಕೊಂಡಾಗ ಅವರು ಅಷ್ಟೇ ಊರಿನವ್ರಿಗೆ ಕೆಲಸ ಕೊಡಿ, ಅಲ್ಲಿ ಯಾವುದು ಗಲಾಟೆ ಮಾಡ್ಕೊಂಬೇಡಿ, ದಯವಿಟ್ಟು ಅಲ್ಲಿ ಏನು ಜಮೀನು ಕಳ್ಕೊಂಡಿರೋ ಅಂಥವ್ರಿಗೆ ಮೊದಲು ಕೆಲಸ ಕೊಡಿ, ಆದ್ಯತೆ ಕೊಡಿ ಅಂತ ಸ್ಥಳೀಯ ಶಾಸಕರುಗಳು ಹೇಳ್ತಾ ಇದ್ದಾರೆ. ಆದ್ರಿಂದ ನಾವು ಈ ಹೋರಾಟವನ್ನು ಇಲ್ಲಿಗೆ ಬಿಡುವುದಿಲ್ಲ. ಏನೇ ಬರಲಿ ನಾವು ಒಗ್ಗಟ್ಟಾಗಿ ನಾವೆಲ್ಲ ಏನೇ ಊರಲ್ಲಿರೋಂಥ ಮುಖಂಡರುಗಳು ಜಮೀನು ಕಳ್ಕೊಂತ ರೈತರುಗಳು ಎಲ್ಲ ಒಗ್ಗಟ್ಟಾಗಿ ಊರಲ್ಲಿ ಸೇರ್ಕೊಂಡು ಈ ಸಮಸ್ಯೆನ ಬಗೆಹರಿಸ್ಕೊಬೇಕು. ಈ ಹೋರಾಟ ನಾವು ಹಿಂಗೆ ಮುಂದುವರಿಸ್ತೀವಿ. ಇಲ್ಲಿ 4-5 ಜನ ಕೆಲವರು ಯಾರೋ ಕಾಂಗ್ರೆಸ್ ಮುಖಂಡರುಗಳು ಕೆಲವರು ಇಲ್ಲಿ ಮಾಡೋಂಥ ದಬ್ಬಾಳಿಕೆಗೆ ನಾವು ಯಾವುದೇ ಕಾರಣಕ್ಕೂ ಎದುರೋದಿಲ್ಲ. ಇಲ್ಲಿ ಕಂಪ್ನಿಯವ್ರ ಹತ್ರನೂ ನಾವು ಫ್ಯಾಕ್ಟ್ರಿಯವ್ರ ಹತ್ರನೂ ಬಂದು ಮಾತಾಡಿದ್ದೀವಿ. ಅವರು ನಮಗೆ ಆಯಿತು ನಾವು ಸ್ಪಂದಿಸ್ತೀವಿ, ಅವ್ರನ್ನೂ ನಾವು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ, ಯಾವುದೇ JCP ಗಾಡಿಗಳನ್ನ ಒಳಗಡೆ ಬಿಡೋದಿಲ್ಲ, ನೀವು ಊರುಗಳೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ, ಆಮೇಲೆ ನಾವು ಅವ್ರನ್ನೂ ಕೆಲಸ ಮಾಡೋಕ್ಕೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಬೆಳಿಗ್ಗೆ 9 ಗಂಟೆಗೆ ಗಾಡಿಗಳನ್ನೆಲ್ಲ ಒಳಗಡೆ ಬಿಟ್ಟು ಯಾರೋ 5-6 ಜನರನ್ನ ಮಾತ್ರ ಇಲ್ಲಿ ಫ್ಯಾಕ್ಟ್ರಿ ಹತ್ರ ಬಂದು ನಿಂತಿದ್ದಾಗ ನಮಗೆ ವಿಷಯ ಬಂದ ತಕ್ಷಣ ನಾವೆಲ್ಲ ಊರಲ್ಲಿರೋಂಥ ಜಮೀನು ಕಳ್ಕೊಂಡ ರೈತರುಗಳು, ಯುವಕರುಗಳು, ಮುಖಂಡರುಗಳೆಲ್ಲ ಬಂದಿದ್ದೀವಿ. ಇದನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ನಮ್ಮ ಹೋರಾಟ ಹಿಂಗೆ ಮುಂದುವರಿತದೆ.